ಇದು ಇವತ್ತಿನ ಬಜೆಟ್ನ ಬಗ್ಗೆ ರಾಜ್ಯ ಬಿಜೆಪಿ ಘಟಕದ ಪ್ರತಿಕ್ರಿಯೆ ಮುಂದುವರೆದ ಭಾಗವಾಗಿ ಮುಂದಿನ ಡೆವಲಪ್ಮೆಂಟ್ಸ್ ಏನಾಗ್ತಾ ಇದೆ ಬೆಳವಣಿಗೆಗಳು ಗಮನಿಸ್ತಾ ಹೋಗೋಣ. ಚುನಾವಣೆ ಸನಿಹದಲ್ಲೇ ಕಾಂಗ್ರೆಸ್ ನಾಯಕರು ಎಡವಟ್ಟಿನ ಮೇಲೆ ಎಡವಟ್ಟು ಮಾಡಿಕೊಳ್ತಿದ್ದಾರೆ. ರಾಮನ ಟೀಕೆ, ರಾಮ ಮಂದಿರದಿಂದ ಅಂತರವನ್ನ ಕಾಯ್ದುಕೊಂಡಿದ್ದು, ಅದಾದ ನಂತರದಲ್ಲಿ ರಾಜ್ಯದಲ್ಲಿ ಅದರಲ್ಲೂ ಮಂಡ್ಯದಲ್ಲಿ ಹನುಮಧ್ವಜದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿವಾದವನ್ನ ಮೈಮೇಲೆ ಎಳ್ಕೊಂಡಿದ್ದು. ಈಗ ಗ್ಯಾರಂಟಿ ರದ್ದು ಮಾಡೋದಾಗಿ ಧಮಕಿ ಹಾಕೋ ಸರದಿ ಭಾರಿ ಚರ್ಚೆ ಜೊತೆಗೆ ಆಕ್ರೋಶಕ್ಕೆ ಕಾರಣವಾಗ್ತಾ ಇದೆ ಶಾಸಕರ ಮಾತು. ಮಾಗಡಿ ಶಾಸಕ ಬಾಲಕೃಷ್ಣ ಅವರ ಹೇಳಿಕೆ ರಾಜ್ಯ ರಾಷ್ಟ್ರ ರಾಜಕೀಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಅಕ್ಷತೆ ಬೇಕು ಅಥವಾ ಗ್ಯಾರಂಟಿ ಯೋಜನೆಗಳು ಬೇಕು ಅನ್ನೋದನ್ನ ಮುಂದೆ ಬರಲಿರುವ ಲೋಕಸಭಾ ಚುನಾವಣೆ ಡಿಸೈಡ್ ಮಾಡುತ್ತೆ. ಜನ ಕಾಂಗ್ರೆಸ್ಸಿಗೆ ಓಟ್ ಹಾಕದೆ ಹೋದ್ರೆ ಬಿಜೆಪಿ ಕೊಟ್ಟ ಅಕ್ಷತೆಗೆ ಬೆಲೆ ಅಂತ ಹೇಳಿ ಪರಿಗಣಿಸಿ ಗ್ಯಾರಂಟಿ ಯೋಜನೆಗಳನ್ನ ವಾಪಸ್ ಪಡೆಯುವ ಬಗ್ಗೆ ಮುಖ್ಯಮಂತ್ರಿಗಳಿಗೆ ನಾನು ಸೂಚನೆಯನ್ನ ಸಲಹೆಯನ್ನ ನೀಡ್ತೇನೆ ಅಂತ ಹೇಳಿ ಮಾಗಡಿ ಶಾಸಕ ಬಾಲಕೃಷ್ಣ ಅವರು ನೀಡಿದ ಹೇಳಿಕೆ ಸದ್ಯಕ್ಕೆ ರಾಜ್ಯ ರಾಜಕೀಯದಲ್ಲಿ ಹಾಗೆ ಜನಸಾಮಾನ್ಯರ ಮಟ್ಟದಲ್ಲೂ ಕೂಡ ಭಾರಿ ಚರ್ಚೆಗೆ ಗ್ರಾಸವಾಗಿದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಮಾದೇಸ್ವಾಮಿ ನೀಡ್ತಾ ಹೋಗ್ತಾರೆ. ಇನ್ಫ್ಯಾಕ್ಟ್ ನಿನ್ನೆ ಮಾತನಾಡಿಸಿದ್ರು ಕೂಡ ನೇರವಾಗಿ ಬಾಲಕೃಷ್ಣ ಅವರನ್ನ ಒಂದಷ್ಟು ನೇರ ಪ್ರಶ್ನೆಗಳನ್ನ ಕೇಳಿದ್ರು, ಅದಕ್ಕೆ ಉತ್ತರವನ್ನು ನೀಡಿದ್ರು ಬಾಲಕೃಷ್ಣ ಅವರು. ಈಗ ಮಾದೇಸ್ವಾಮಿ ಅವರೇ ನಮ್ಮ ಜೊತೆ ನೇರವಾಗಿ ಸಂಪರ್ಕದಲ್ಲಿದ್ದಾರೆ, ನಮ್ಮ ಪ್ರತಿನಿಧಿ. ಮಾದೇಸ್ವಾಮಿ, ನೆನ್ನೆ ನೀವು ಕೇಳಿದ್ರಿ ಈ ರೀತಿ ಹೇಳಿಕೆ ಕೊಟ್ಟರೆ ಚರ್ಚೆ ಗ್ರಾಸವಾಗ್ತಿದೆ ಅಂತ ಹೇಳಿ, ಅವರು ಸಮರ್ಥಿಸ್ಕೊಂಡ್ರೆ ಹೊರತು ಆಡಿದ ಮಾತು ತಪ್ಪು ಅನ್ನೋ ಮನೋಭಾವನೆ ಅವರಲ್ಲಿ ಇರಲಿಲ್ಲ. ಆಡಿದ ಮಾತಿನಿಂದ ರಾಜಕೀಯ ವಲಯದಲ್ಲಿ ಎದ್ದಿರುವ ವಿವಾದ ಹಾಗೆ ಆಕ್ರೋಶ ಅಸಮಾಧಾನದ ಬಗ್ಗೆ ಕೂಡ ಅವರಿಗೆ ಅರಿವಿದ್ದಂತ ಕಾಣ್ತಾ ಇರಲಿಲ್ಲ ಅಂತ. ಖಂಡಿತವಾಗ್ಲೂ ಸುಂದರ, ಯಾಕಂದ್ರೆ ನಿನ್ನೆ ಅವರು ನಾವು ಸಮರ್ಥನೆಯನ್ನು ಕೇಳಿದಂತಹ ಸಂದರ್ಭದಲ್ಲಿ ಅಂತಂದ್ರೆ ನಾವು ಗ್ಯಾರಂಟಿ ಯೋಜನೆಯನ್ನ ರದ್ದು ಮಾಡ್ತೇವೆ, ನಮ್ಗೆ ಮತ ನೀಡಲಿಲ್ಲ ಅಂತನ್ನುವಂತಹ ವಿಚಾರವನ್ನ ಕೂಡ ಅವರು ಸಮರ್ಥನೆ ಮಾಡಿಕೊಂಡ್ರು. ಅಂದ್ರೆ ವಾಸ್ತವ ಸ್ಥಿತಿಯನ್ನ ನಾವು ಜನರಿಗೆ ತಿಳಿಸುವಂತಹ ಪ್ರಯತ್ನವನ್ನ ಮಾಡ್ತೇವೆ ಅಂತನ್ನುವಂಥದ್ದು. ಅಂದ್ರೆ ಜನಸಾಮಾನ್ಯರಿಗೆ ಗ್ಯಾರಂಟಿ ಯೋಜನೆಗಳನ್ನ ನಾವು ತಲುಪಿಸ್ತಾ ಇದ್ದೇವೆ, ಅಂದ್ರೆ ಅಭಿವೃದ್ಧಿ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. ಆದಾಗ್ಯೂ ಕೂಡ ಜನರು ಏನು ಬಿಜೆಪಿಯವರು ರಾಮ ಮಂದಿರ ವಿಚಾರದಲ್ಲಿ ಅಕ್ಷತೆಯನ್ನ ಕೊಟ್ಟು ಓಟನ್ನ ಗಿಟ್ಟಿಸ್ಕೊಳ್ಳಿಕ್ಕೆ ಮುಂದಾಗಿದ್ದಾರಾ, ಅಂದ್ರೆ ಆ ಅಕ್ಷತೆಗೆ ಕಾಳಿಗೋಸ್ಕರವಾಗಿಯೇ ಓಟ್ ಬೀಳುತ್ತೆ ಅಂತನ್ನುವಂತಾದ್ರೆ ನಾವು ಕೂಡ ಒಂದು ದೇವಸ್ಥಾನವನ್ನ ಕಟ್ಟಿ ನಾವು ಅಕ್ಷತೆಯನ್ನ ಕೂಡ ನಾವು ಆ ರೀತಿ ಆ ನಿಟ್ಟಿನಲ್ಲೇ ಕೂಡ ಮತವನ್ನ ಗಳಿಸ್ಕೊಂತೇವೆ. ಅಂದ್ರೆ ನಾವು ಮಾಡುವಂತಹ ಗ್ಯಾರಂಟಿ ಯೋಜನೆಗಳು ಯಾಕೆ ಬೇಕು ಅಂತನ್ನುವಂತಹ ನಿಟ್ಟಿನಲ್ಲೇ ಮಾತನಾಡಿದ್ರು. ಆದ್ರೆ ಎಲ್ಲೋ ಒಂದು ಕಡೆ ಏನು ಮತದಾರರಿಗೆ ಒಂದು ಧಮಕಿ ಹಾಕುವಂಥದ್ದು ಅಥವಾ ಬ್ಲಾಕ್ ಮೇಲ್ ಮಾಡುವಂತಹ ಒಂದು ತಂತ್ರಗಾರಿಕೆಯ ಭಾಗವಾಗಿ ಅದನ್ನ ಬಳಸ್ಕೊಳ್ತಾ ಇದ್ದಾರೆ ಅಂತನ್ನುವಂಥದ್ದು. ಯಾಕಂದ್ರೆ ಗ್ಯಾರಂಟಿ ಯೋಜನೆಗಳಿಗಾಗಿ ಕೂಡ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಬಹುಮತವನ್ನ ಪಡೆಯಲಿಕ್ಕೆ ಸಾಧ್ಯವಾಯಿತು. ಅಂದ್ರೆ ಜನಸಾಮಾನ್ಯರಿಗೆ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾರೆ, ಹಾಗಾಗಿ ಕೂಡ ನಾವು ಕೂಡ ನೆಮ್ಮದಿಯ ಬದುಕನ್ನ ಸಾಗಿಸಬಹುದು ಅಂತ ನಿಟ್ಟಿನಲ್ಲಿ ಮತವನ್ನ ನೀಡಿದ್ರು. ಅದನ್ನೇ ಮುಂದಿಟ್ಟುಕೊಂಡು ಈಗ ನೀವು ಹಾಕಿಲ್ಲ ಮತವನ್ನ ಅಂತ ಅನ್ನೋದಾದ್ರೆ ನಾವು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿ ಹಿನ್ನಡೆಯಾದ್ರೆ ನಾವು ಗ್ಯಾರಂಟಿ ಯೋಜನೆಗಳನ್ನ ಮುಂದುವರಿಸಬೇಕು ಅಥವಾ ಬೇಡುವ ಅಂತನ್ನುವಂತಹ ವಿಚಾರವಾಗಿ ಮುಖ್ಯಮಂತ್ರಿಗಳ ಜೊತೆ ಚರ್ಚೆಯನ್ನ ಮಾಡ್ತೇವೆ ಅಂತನ್ನುವಂಥದ್ದನ್ನ ಒಬ್ಬ ಕಾಂಗ್ರೆಸ್ನ ಶಾಸಕರು ಹೇಳ್ತಾ ಇದ್ದಾರೆ ಅಂತಂದ್ರೆ ರೈಟ್, ಸಂಪರ್ಕ ಕಡಿತವಾಗಿದೆ. ಒಟ್ಟಾರೆ ತಾವು ನೀಡಿದ ಹೇಳಿಕೆ ಬಗ್ಗೆನೇ ಸಮರ್ಥಿಸ್ಕೊಂಡು ಮಾತನಾಡಿದ್ದಾರೆ. ರಾಜಕೀಯ ವಲಯದಲ್ಲಿ ಬೇರೆಯದ್ದೇ ರೀತಿಯ ಆಯಾಮವನ್ನು ಪಡೆದುಕೊಂಡಿದೆ ಬಾಲಕೃಷ್ಣ ಅವರು ನೀಡಿದ ಹೇಳಿಕೆ. ತಮ್ಮದೇ ಪಕ್ಷದ ಶಾಸಕರ ಹೇಳಿಕೆಗೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಪ್ರತಿಕ್ರಿಯೆಯನ್ನು ನೀಡಿದ್ದಾರೆ. ಒಬ್ಬೊಬ್ರು ಒಂದೊಂದು ರೀತಿ ಉತ್ತರ ಕೊಡ್ತಿರ್ತಾರೆ. ಎಲ್ಲ ಹೇಳಿಕೆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕಾಗೋದಿಲ್ಲ. ಮುಂದೆ ಗ್ಯಾರಂಟಿ ಮತ್ತಷ್ಟು ತಲುಪಿಸುವ ಯೋಜನೆ ಇದೆ. 12 ತಿಂಗಳಿಗೆ 58,000 ಕೋಟಿ ಅಂದಾಜು ಮಾಡಲಾಗಿದೆ ಗ್ಯಾರಂಟಿಯ ವೆಚ್ಚ. ಸಿಎಂ ಬಜೆಟ್ನಲ್ಲಿ ಈ ಬಗ್ಗೆ ಸೂಕ್ತ ಕ್ರಮವನ್ನು ವಹಿಸಲಿದ್ದಾರೆ. ಇದೇ ತಿಂಗಳ 16ನೇ ತಾರೀಕು ಬಜೆಟ್ ಮಂಡನೆ ಆಗುತ್ತೆ. ಅದರಲ್ಲಿ ಮತ್ತಷ್ಟು ವ್ಯಾಪಿಸುವ ಗ್ಯಾರಂಟಿ ಯೋಜನೆಗಳನ್ನು ಮತ್ತಷ್ಟು ಮಂದಿಗೆ ತಲುಪಿಸುವ ಬಗ್ಗೆ ಕೂಡ ಚಿಂತನೆಗಳಾಗುತ್ತೆ. ಬಜೆಟ್ನಲ್ಲಿ ಅದಕ್ಕೆ ಉತ್ತರ ಸಿಗುತ್ತೆ ಅಂತ ಹೇಳಿ ಪ್ರತಿಕ್ರಿಯೆ ನೀಡಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್. ಹೇಳಿಕೆಗಳು ಬರ್ತಾ ಇರುತ್ತೆ, ಒಬ್ಬೊಬ್ಬರು ಒಂದೊಂದು ಹೇಳಿಕೆಗಳು ಕೊಡ್ತಾ ಇರ್ತಾರೆ. ಅದಕ್ಕೆಲ್ಲವನ್ನೂ ಕೂಡ ಉತ್ತರ ಕೊಟ್ಕೊಂಡು ಕೂತ್ಕೊಳ್ಳೋಕ್ಕಾಗೋದಿಲ್ಲ. ಈಗ ನಾವು 5 ಗ್ಯಾರಂಟಿಯನ್ನು ನಾವು ಜನರಿಗೆ ಭರವಸೆ ಕೊಟ್ಟಿದ್ದು, 5 ಅನುಷ್ಠಾನ ಮಾಡಿದ್ದೀವಿ, ನಡೀತಾ ಇದೆ. ಕಳೆದ ಬಾರಿ ಅಂದರೆ ಬಡ್ಜೆಟ್ನಲ್ಲಿ 36,000 ಕೋಟಿ ನಾವು ಪ್ರೊವಿಷನ್ ಮಾಡಿಕೊಂಡು ಖರ್ಚು ಮಾಡಿದ್ದೇವೆ. ಈ ಮುಂದೆ ಬರ್ತಕ್ಕಂಥ ದಿವಸದಲ್ಲಿ ಇನ್ನೂ ಹೆಚ್ಚಾಗುತ್ತೆ. ಯಾಕೆಂದರೆ 12 ತಿಂಗಳು, ಕಳೆದ ಬಾರಿ 8 ತಿಂಗಳಿತ್ತು, ಈಗ 12 ತಿಂಗಳಾಗುತ್ತೆ. 12 ತಿಂಗಳಿಗೆ ನಮ್ಮ ಅಂದಾಜಿನ ಪ್ರಕಾರ ಒಂದು 58,000 ಕೋಟಿ ಅಂತ ಹೇಳಿ ಅಂದಾಜು ಮಾಡಿದ್ದಾರೆ. ಹೇಳಿಕೆಗಳು ಬರ್ತಾ ಇರುತ್ತೆ.